ನಿರೀಕ್ಷೆಯಂತೆ ಕೇರಳ CM ಆದರು ಯಾರು ವಿ.ಡಿ. ಸತೀಶನು. ACC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ಗಿಂತ ಇವರು ಜನಪ್ರಿಯಗೊಂಡಿದ್ದರು ಕೇರಳದಲ್ಲಿ. ಪ್ರತಿಪಕ್ಷ ನಾಯಕನಾಗಿ ಭಾಳ ಕೆಲಸ ಮಾಡಿದರು. ಶಾಸಕರು ಮತ್ತು ಕಾರ್ಯಕರ್ತರು ಒತ್ತಾಯದ ಮೇರೆಗೆ ಆದರು. ಭಾಳ ಬಂಡೆ ಹೇಳ್ತಿತ್ತು ಮಾಡದೇ ಹೋಗಿದ್ರೆ. ಈಗ ಮುಗಿದೋಯ್ತು. ಈಗ ಕರ್ನಾಟಕದ ಹತ್ತ ಈಗ ಕಾಂಗ್ರೆಸ್ ಹೈಕಮಾಂಡು ಚಿತ್ತ ಹರಿಸಲೇಬೇಕಾಗಿದೆ. ಕರ್ನಾಟಕದ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ವಾದನ ಬಗೆಹರಿಸಲೇಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ, DK ಶಿವಕುಮಾರ್ ಇರ್ತಾರೋ, ಅಥವಾ ಇನ್ನೊಬ್ರು ಇರ್ತಾರೋ ಅನ್ನೋ ಗೊತ್ತಿಲ್ಲ. ಪರಮೇಶ್ವರ್ ಆಗ್ತಾರೋ ಇನ್ನೊಬ್ರು ಗೊತ್ತಿಲ್ಲ. ಕುತೂಹಲ ಕೆಲಸ ಮಾಡಲೇಬೇಕೀಗ. ಮಳೆಗಾಲ ಬರೋ ಮುಂಚೆ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ವಾದನ ಬಗೆಹರಿಸ್ಬೇಕು ಕಾಂಗ್ರೆಸ್ ಹೈಕಮಾಂಡ್. ಏನಾಗುತ್ತೋ ಗೊತ್ತಿಲ್ಲ. ಹೊರಟು ACC ಕಚೇರಿ ಡೆಲ್ಲಿ ಅಷ್ಟೇ, ಮತ್ತೇನು ಹೇಳೋಂಗಿಲ್ಲ. ಹಿಂಗೆ ನಾಳೆನೇ CM DCM ಅವ್ರನ್ನ ಕರೆಸ್ಕೋಬೋದು ಡೆಲ್ಲಿಗೆ. ನಾಳೆ DCM DK ಶಿವಕುಮಾರ್ ಹುಟ್ಟುಹಬ್ಬ. ಅವ್ರು KPC ಅಧ್ಯಕ್ಷ ಹೌದು. ಭಾಳ ಮೇಲೆ ಮುಖ್ಯಮಂತ್ರಿ ಅಂತ ಹಾಕಿದ್ದಾರೆ. ಅವರು ಮುಖ್ಯಮಂತ್ರಿ ಅಂತ ಏನು ಒತ್ತಡ ಇದೆ ಸಿದ್ದರಾಮಯ್ಯ ಒತ್ತಡ ಏನು ಬೇಕಾದ್ರೆ ಆಗ್ಬೋದು. ಆಮೇಲೆ ಈಗ ನಾಳೆ ಸುಪ್ರೀಂ ಕೋರ್ಟು ರೇಣುಕಾಸ್ವಾಮಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾದ ನಟ ದರ್ಶನ್ ತೂಗುದೀಪ್ ಅವರ ಜಾಮೀನು ಅರ್ಜಿಯನ್ನು ವಿಚಾರಣೆ ಮಾಡುತ್ತೆ. ಈಗ ಸಾಕ್ಷಿಗಳು ವಿಚಾರಣೆ ಮಾಡೋಕ್ಕೆ ಅಂದರೆ ವಿಚಾರಣೆ ಮಾಡೋಕ್ಕೆ ಭಾಳಷ್ಟು ಸಾಕ್ಷಿಗಳು ಬರೋ 10 ಸಾಕ್ಷಿ ಮಾಡೋಕ್ಕೆ ಎಷ್ಟು ಲೇಟ್ ಮಾಡಿದ್ದಾರೆ. ಸಾಕ್ಷಿಗಳು ವಿಚಾರಣೆ ಮಾಡೋಕ್ಕೆ ಲೇಟ್ ಮಾಡ್ತಿದ್ದಾರೆ ಉದ್ದೇಶಪೂರ್ವಕ ಪೊಲೀಸರು. ಆಮೇಲೆ ತುಂಬ ವಿಳಂಬ ಆಗಿದೆ. ಇನ್ನೂ ನಮಗೆ ಜಾಮೀನು ಕೊಡಿಸೋದಕ್ಕೆ ಆಗೋರ್ಗು ಅಂತ ದರ್ಶನ್ ಮನವಿ ಮಾಡಿದ್ದಾರೆ. ಆಮೇಲೆ ಜೈಲಿನಲ್ಲಿ ನಮಗೆ ಭಾಳ ಇಲೀಗಲಾಗಿ ಬಿಹೇವ್ ಮಾಡ್ತಿದ್ದಾರೆ. ಕೈದಿಗಳು ಭಾಳ ಕಿರುಕುಳ ಕೊಡ್ತಿದ್ದಾರೆ, ಅಸಲ್ಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ವಾತಾವರಣ ಸರಿಯಿಲ್ಲ, ವಾಕಿಂಗ್ ಮಾಡೋ ಸರಿಯಕ್ಕೆ ಅವಕಾಶ ಇಲ್ಲ, ವಾತಾವರಣ ಸರಿಯಿಲ್ಲ ಅಂತ ಹೇಳಿದ್ದಾರೆ. ಆದರೆ STP ಪೊಲೀಸರು ಮಾತ್ರ ಅದನ್ನೇ ಒಪ್ತಿಲ್ಲ. ಎಲ್ಲ ಜೈಲಿನಲ್ಲಿ ಪರಪ್ಪನಗರ ಜೈಲಿನಲ್ಲಿ ದರ್ಶನ್ಗೆ ಎಲ್ಲ ರೀತಿ ಸವಲತ್ತಿದೆ, ಆ ಥರ ಏನಿಲ್ಲ ಅಂತ ಹೇಳಿದರೆ ಅಂತ ಅವರು ರೆಡಿಯಾಗಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ. ನಾಳೆ ಕುತೂಹಲ ಕೇಳಿಸಿದೆ. ನಾಳೆ ದರ್ಶನ್ಗೆ ಜಾಮೀನು ಸಿಗ್ಬೋದು, ಸಿಗದೇ ಇರ್ಬೋದು. ನಾಳೆ ನಿರ್ಣಾಯಕ ದಿನ, ಅದು ಇನ್ನು ಮುಂದಕ್ಕೆ ಹೋಗೋದು ವಿಚಾರಣೆ. ಆಮೇಲೆ ಈಗ ನಾಳೆ ನೋಡಿ 2 ದಿನ ಮಳೆ ಬರುತ್ತೆ ಎಲ್ಲ ಬಹುತೇಕ ಜಿಲ್ಲೆಯಲ್ಲಿ ತಂಪಾಗುತ್ತೆ. ಓಕೆ. ಆಮೇಲೆ ನೀಟ್ ಪರೀಕ್ಷೆ ವಿವಾದನ ರದ್ದುಗೊಳಿಸಿರೋದಕ್ಕೆ ದೇಶದಿಂದ ಬಂಡೆ ಎಬ್ಬುಗಿಲಿದೆ ಎಲ್ಲ ರಾಜ್ಯಗಳು ಬಹುತೇಕ. ಮಳೆ ಸರಿಯಿಲ್ಲ ಅಂತ ವಿದ್ಯಾರ್ಥಿಗಳ ಮಣ್ಣು ಮಾಡಿದೆ ಕೇಂದ್ರ ಸರ್ಕಾರ ಅಂತ ಆಕ್ರೋಶ ಕೂಡಲಿದೆ. ತಮಿಳುನಾಡು ಎಲ್ಲ ಕಡೆಗೂ